ಸ್ವಾಮೀಜಿ, ನೀವು ವಿದೇಶಕ್ಕೆ ಹೋಗಿ ಧರ್ಮ ಪ್ರಸಾರ ಮಾತ್ರ ಮಾಡಲಿಲ್ಲ, ಹಲವಾರು ಧಾರ್ಮಿಕ ಕೇಂದ್ರಗಳನ್ನು, ಕೃಷ್ಣ ಮಂದಿರಗಳನ್ನು ಅಮೆರಿಕದಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲೆಲ್ಲ ನಿರ್ಮಾಣ ಮಾಡಿದ್ದೀರಿ. ಇದು ಅಷ್ಟು ಸುಲಭ ಆಗೋಯ್ತಾ? ಹೇಗೆ ಸಾಧ್ಯ ಆಯಿತು ಇದು? ಒಂದು ವಿದೇಶದಲ್ಲಿ ಕ್ರಿಶ್ಚಿಯನ್ ಆಡಳಿತ ಇರುವಂತಹ ವ್ಯವಸ್ಥೆಯಲ್ಲಿ ನೀವು ಕೃಷ್ಣ ಮಂದಿರಗಳನ್ನ, ಅದೇ ಕ್ರಿಸ್ತ ಮಂದಿರಗಳನ್ನ ಕೃಷ್ಣ ಮಂದಿರಗಳನ್ನಾಗಿ ಪರಿವರ್ತನೆ ಮಾಡಿದ ಸಾಂಸ್ಕೃತಿಕ ಸವಾಲು ಅದು ಸುಲಭ ಸಾಧ್ಯ ಆಯ್ತಾ ಅಥವಾ ಹೇಗಾಯ್ತದು? ಮುಖ್ಯವಾಗಿ ಅಲ್ಲಿಯ ಜನರಿಗೆ ಒಂದು ದೇವಸ್ಥಾನ ಬೇಕು ಎಂಬಂತಹ ಒಂದು ಅಪೇಕ್ಷೆ ಬಹಳವಾಗಿದೆ. ಇಲ್ಲಿಂದ ಹೋದ ಮೇಲೆ ಇಲ್ಲಿ ಎರಡು ಎಕ್ಸ್ಟ್ರೀಮ್ ಇದನ್ನು ನಾವು ನೋಡಿದ್ದೇವೆ. ಇಲ್ಲಿಂದ ಹೋದವರಿಗೆ ಭಾರತದ ಬಗ್ಗೆ ಬಹಳ ಅಭಿಮಾನ ಬಂದುಬಿಟ್ಟಿದೆ. ಅವರಿಗೆ ಏನು ಮನಸ್ಸಿನಲ್ಲಿ ಬಂತು ಅಂದರೆ, ನಾವು ನಮ್ಮ ತಾಯಿನಾಡನ್ನು ಬಿಟ್ಟು ಬಂದಿದ್ದೇವೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನೆಲ್ಲ ಬಿಟ್ಟು ಬಂದಿದ್ದೇವೆ, ನಾವು ತುಂಬ ಮಿಸ್ ಮಾಡ್ತಾ ಇದ್ದೇವೆ, ನಮಗೆ ವಾಪಸ್ ಹೋಗ್ಲಿಕ್ಕೂ ಆಗೋದಿಲ್ಲ, ಇಲ್ಲಿ ಆ ಫೆಸಿಲಿಟಿಯೂ ಇಲ್ಲ, ನಾವು ಭಾರತಕ್ಕೆ ವಾಪಸ್ ಹೋಗೋದಕ್ಕಿಂತ ಭಾರತವೇ ನಮ್ಮ ಹತ್ರ ಬಂದರೆ ಹೇಗೆ ಅಂತ ಹೇಳಿ ಈ ರೀತಿ ಚಿಂತನೆಯನ್ನು ಮಾಡುವವರು ತುಂಬ ಜನ ಇದ್ದಾರೆ. ಹಾಗಾಗಿ ಅವರೆಲ್ಲ ನನ್ನ ಹತ್ರ ಹೇಳಿದರು, ನೀವು ಒಮ್ಮೆ ಬಂದು ಹೋದರೆ ನಮಗೆ ಸಂತೋಷ ಆಯಿತು, ಆದರೆ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಪ್ರಭಾವ ಆಗಬೇಕಾದರೆ ಏನಾದರೂ ಶಾಶ್ವತವಾದದ್ದು ನೀವು ಮಾಡಬೇಕು. ಮುಂದೆ ನಮ್ಮ ಪೀಳಿಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಈ ಒಂದು ಪರಿಧಿಯಲ್ಲೇ ಇರಬೇಕು, ಅದಕ್ಕೆ ನೀವೇನಾದರೂ ಮಾಡಿ, ದೇವಸ್ಥಾನ ಆದರೂ ಮಾಡಿ ಅಂತ ಹೇಳಿ ತುಂಬ ಒತ್ತಡ ಬಂತು. ಆವಾಗ ನಾವು ಆಯಿತು ಅದನ್ನೇ ಮಾಡೋಣ, ಬರೀ ಒಮ್ಮೆ ಸಂಚಾರ ಮಾಡಿ ಎಲ್ಲ ಜನರನ್ನು ನೋಡಿ ಪ್ರವಚನಗಳೆಲ್ಲ ಮಾಡಿ ಬಂದರೆ 1 ವರ್ಷ ನಂತರ ಮತ್ತೆ ಪುನಃ ಎಲ್ಲ ಮರೆತು ಬಿಡ್ತಾರೆ. ಅದರಿಂದ ಆಗ್ತಕ್ಕಂಥ ಪ್ರಭಾವಕ್ಕಿಂತ ಒಂದು ಶಾಶ್ವತವಾದಂಥ ಒಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರೆ ಆ ಮೂಲಕ ಮುಂದಿನ ಪೀಳಿಗೆಗೆ ಬೇಕಾದಂಥ ಎಲ್ಲ ಪ್ರಭಾವ ಒಂದು ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದಾಗ ನಾವು ಅದನ್ನು ಒಪ್ಪಿದೆವು. ಒಂದು ಊರಲ್ಲಿ ನಾವು ಮಾಡಿದೆವು. ಅದನ್ನು ನೋಡಿ ಮತ್ತೊಂದು ಊರಿನವರು ನೀವು ಅಲ್ಲಿ ಮಾಡಿದ್ದೀರಿ, ಇಲ್ಲಿ ಮಾಡಿ ಅಂತ ಹೇಳಿದರು. ಹಾಗೆ ನೋಡಿ ಒಂದೊಂದು ಊರಿನವರು ಅದು ಪ್ರಚಾರ ಆಯಿತು. ಪ್ರಚಾರವಾಗಿ ಎಲ್ಲ ಊರಿನವರು ನಮ್ಮ ಊರಲ್ಲಿ ನೀವು ಮಾಡಲೇಬೇಕು. ಅಲ್ಲ, ವಿರೋಧ ವ್ಯಕ್ತ ಆಗ್ಲಿಲ್ವಾ ಅಲ್ಲಿ ವಿರೋಧ ಏನೂ ಇಲ್ಲ. ಅಲ್ಲಿ ತುಂಬಾ ನಮಗೆ ಸಪೋರ್ಟ್ ಬಂತು. ವಿರೋಧ ಇಲ್ಲಿ ಮಾತ್ರ, ಅಲ್ಲಿ ವಿರೋಧ ಇಲ್ಲ. ಅಲ್ಲಿ ತುಂಬಾ ಸಂತೋಷಪಟ್ಟರು, ತುಂಬಾ ಸಂತೋಷಪಟ್ಟು